ಹ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು. ಹ ಕಾಗುಣಿತ ಆ್ಯಂಡ್ ಗುಣಿತಾಕ್ಷರ ವರ್ಡ್ಸ್. ವೀಕ್ಷಕರೇ, ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಈಗಾಗಲೇ ಕ ಖ ಗ ಘ ಚ ಛ ಜ ಝ ಟ ಠ ಡ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಸ ಇಲ್ಲಿವರೆಗೂ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿದ್ದೇವೆ. ಇವತ್ತು ಹ ಬರೆಯೋಣ. ಆದರೆ ಶ ಇಂದ ನನಗೆ ಹೆಚ್ಚಿನ ಪದಗಳು ಗೊತ್ತಿಲ್ಲ, ಆದ್ದರಿಂದ ಇದು ಎರಡನ್ನು ಬರೆದು ತೋರಿಸ್ತಾ ಇದ್ದೀನಿ. ಶ ಷಟ್ಪದಿ ಷಟ್ಪದಿ, ಶೋ ಷೋಡಶಿ ಷೋಡಶಿ ಷೋಡಶಿ. ನಿನ್ನೆ ಸ ಕಾಗುಣಿತ ಮತ್ತು ಗುಣಿತಾಕ್ಷರ ಬರೆದಿದ್ವಿ. ಇವತ್ತು ಹ ಕಾಗುಣಿತಾಕ್ಷರ ಪದಗಳನ್ನು ಬರೆಯೋಣ. ಹ ಹ ಹಿ ಹಿ ಹೋ ಹೋ ರು ಹೇ ಹೇ ಹೈ ಹೋ ಹೋ ಹೌ ಹಂ ಹಹ. ಹ ಹ ಹಿ ಹಿ ಹೋ ಹೋ ಹುರು ಹೇ ಹೇ ಹೈ ಹೋ ಹೋ ಹೌ ಹಂ ಹ. ಅದನ್ನು ಬರೆಯೋಕ್ಕಿಂತ ಮೊದಲು ವೀಕ್ಷಕರೇ ನೋಡಿ, ಈಗಾಗಲೇ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದು ಒತ್ತಕ್ಷರಗಳ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಮಕ್ಕಳಿಗೆ ಇವನ್ನ ಕಲ್ತ್ಕೊಂಡ್ರೆ ಬಹಳ ಸುಲಭ ಆಗುತ್ತೆ. ಹಾಗೆ ಎರಡಕ್ಷರದ ಪದಗಳು ಕೂಡ ವಿಡಿಯೋ ಮಾಡಿದ್ದೇನೆ. ಹಾಗೆ ಮತ್ತೊಂದು, ಇದು ಸಹ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆಸಕ್ತಿ ಇರೋರು ನೋಡಿ. ಹವಳ ಹವಳ, ಹಾಳೆ, ಹಿಮ ಹಿಮ, ಹೀಗೆ ಹುಡುಕು, ಹುಡುಕು, ಹೂಡು, ಹೂಡು, ಹೃದಯ, ಹೆಜ್ಜೆ, ಹೆಜ್ಜೆ, ಹೇರಳ, ಹೈದ, ಹೊಗಳು, ಹೊಗಳು, ಹೋಲಿಕೆ, ಹೋಲಿಕೆ, ಹೌದು, ಹೌದು, ಹಂಬಲ, ಹವಳ, ಹವಳ, ಹಾಳೆ,
ಳೆ ಹಾಳೆ ಹಿಮ 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 ಹೀಗೆ 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 ಹುಡುಕು 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 ಹೂಡು 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 ಹೃದಯ 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 ಹೆಜ್ಜೆ 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 ಹೇರಳ 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 ಹೈದ 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 ಹೊಗಳು 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 ಹೋಲಿಕೆ 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 ಹೌದು 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 ಹೌಗೆ HAU ಅಂತ ಕೂಡ ಉಪಯೋಗಿಸ್ತಾರೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೌಗೆ HAU ಆರ್ HOU ಕೂಡ ಬಳಸ್ತಾರೆ. ನೆಕ್ಸ್ಟ್ ಹಂಬಲ ಇಲ್ಲಿ ಉಚ್ಚಾರ ಮಾಡುವಾಗ 0 ಉಚ್ಚಾರ ಬರುವಾಗ ಮ ಅನ್ನೋ ಉಚ್ಚಾರಣ ಅದರಿಂದ ಹಂಬಲ. ವೀಕ್ಷಕರೇ, ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಕನ್ನಡದಲ್ಲಿ ಅಂಕಿಗಳನ್ನು ಬರೆದು ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ 100ರವರೆಗೂ. ಹಾಗೆ 100, 200 ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ಅದು ಕೂಡ ಮಾಡಿದ್ದೇನೆ. ಹಾಗೆ ಇಂಗ್ಲೀಷ್ನ 1 ಕನ್ನಡದಲ್ಲಿ ಅದರ ಉಚ್ಚಾರ ಮತ್ತು ಹೇಗೆ ಬರೆಯೋದು ಅಂತ ಇಂಗ್ಲೀಷ್ ನಂಬರ್ಸ್ ಇನ್ ಕನ್ನಡ. ಹಾಗೆ ನಂಬರ್ಸ್ 1 to 100 ಇಂಗ್ಲೀಷ್ ಇನ್ ಕನ್ನಡ. ಇದು ಸಹ 1ರಿಂದ 100ರವರೆಗೂ. ಹಾಗೆ ಇಂಗ್ಲೀಷನ್ನು ಓದುವಾಗ ಇಂಗ್ಲೀಷ್ನ ಪದಗಳಲ್ಲಿ ಎಯ ವಿಭಿನ್ನ ಉಚ್ಚಾರಗಳು ಹಾಗೆ ಇಯ ವಿಭಿನ್ನ ಉಚ್ಚಾರಗಳು ಹಾಗೆ ಸೈಲೆಂಟ್ ಲೆಟರ್ ವರ್ಡ್ಸ್ಗಳ ಬಗ್ಗೆ ಕೂಡ ವಿಡಿಯೋಸ್ ಇದೆ. ಇಂಗ್ಲೀಷ್ ಗ್ರಾಮರ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಇವುಗಳ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ. ಹಾಗೆ ಇಂಗ್ಲೀಷ್ ಪದಗಳ ಅರ್ಥ ಕನ್ನಡದಲ್ಲಿ ಹಾಗೆ ಕನ್ನಡ ಪದಗಳ ಅರ್ಥ ಇಂಗ್ಲೀಷ್ನಲ್ಲಿ. ಹಾಗೆ ಒತ್ತಕ್ಷರಗಳ ಬಗ್ಗೆ ಕೂಡ ಮಾಡಿದ್ದೇನೆ. ಆಸಕ್ತಿ ಇರೋರು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಉಪಯೋಗ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.